ಕೆಲವು ಜನರು ನಾನೇ ನಾಯಕ ಅಂತ ಹೇಳಿಕೊಳ್ಳುತ್ತಾರೆ. ಆದರೆ ಇವರು ಜನರ ಬೆಳವಣಿಗೆಯನ್ನು ತಡೆಹಿಡಿಯುತ್ತಾರೆ, ಡಾಮಿನೇಟ್ ಮಾಡುತ್ತಾರೆ, ಕಂಟ್ರೋಲ್ ಮಾಡುತ್ತಾರೆ. ಯಾರಾದರೂ ತಪ್ಪು ಮಾಡಿದರೆ ಬೈಯುತ್ತಾರೆ, ಬೇರೆಯವರನ್ನು ತುಳಿದು ನಾನು ಹೇಗೆ ಬೆಳೆಯಬೇಕು ಎಂದು ಯೋಚಿಸುತ್ತಾರೆ. ಇದು ನಾಯಕತ್ವವಲ್ಲ. ನಾನು ಇಂದ ನಾವುಗೆ ಬದಲಾದ ಕ್ಷಣವೇ ನಾಯಕತ್ವ ಆರಂಭವಾಗುತ್ತದೆ. ನಾಯಕನಾದವನು ನಾನು ಹೇಗೆ ಬೆಳೆಯಬೇಕು ಎಂದು ಯೋಚಿಸುವುದಿಲ್ಲ, ನಾನು ಬೇರೆಯವರನ್ನು ಯಾವ ರೀತಿ ಬೆಳೆಸಬೇಕು ಎಂದು ಯೋಚಿಸುತ್ತಾನೆ. ನಾಯಕನಾದವನು ತನಗಾಗಿ ಬದುಕುವುದಿಲ್ಲ, ತನ್ನವರನ್ನು ಮೊದಲು ನೋಡಿಕೊಳ್ಳುತ್ತಾನೆ, ತನ್ನವರಿಗಾಗಿ ತನ್ನನ್ನೇ ಮರೆಯುತ್ತಾನೆ. ನಾಯಕನಾದವನು ಹೆಚ್ಚು ಮಾತನಾಡುವುದಿಲ್ಲ, ಹೆಚ್ಚು ಕೇಳಿಸಿಕೊಳ್ಳುತ್ತಾನೆ, ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುತ್ತಾನೆ, ಸಮಸ್ಯೆ ಬಂದಾಗ ಶಾಂತವಾಗಿರುತ್ತಾನೆ, ಪರಿಹಾರವನ್ನು ಹುಡುಕುತ್ತಾನೆ, ತನ್ನ ತಂಡವನ್ನು ಹುರಿದುಂಬಿಸುತ್ತಾನೆ. ನಾಯಕನಾದವನು ಮುಂದೆ ನಡೆಯುವವನಲ್ಲ, ಇತರರನ್ನು ಮುಂದೆ ಕರೆದೊಯ್ಯುವವನು. ಒಬ್ಬ ವ್ಯಕ್ತಿ ಗೆದ್ದರೆ ಅದು ಯಶಸ್ಸು, ಒಬ್ಬ ವ್ಯಕ್ತಿ 100 ಜನರನ್ನು ಗೆಲ್ಲಿಸಿದರೆ ಅದು ನಾಯಕತ್ವ. ನಾಯಕನಾದವನು ಹೆದರುವುದಿಲ್ಲ, ಇನ್ಸ್ಪೈರ್ ಮಾಡುತ್ತಾನೆ, ನೀನು ಮಾಡಬಲ್ಲೆ ಎಂಬ ನಂಬಿಕೆಯನ್ನು ಕೊಡುತ್ತಾನೆ. ನಾಯಕನಾದವನು ಸರಿಯಾದ ದಾರಿಯನ್ನು ತೋರಿಸುತ್ತಾನೆ. ನಾಯಕನಾದವನು ವಿಫಲವಾದಾಗ ಅವನನ್ನು ಕೈ ಬಿಡುವುದಿಲ್ಲ, ಅವನಿಗೆ ಸಪೋರ್ಟ್ ಮಾಡುತ್ತಾನೆ.